ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇದು ರಾಜಕೀಯ ಪ್ರೇರಿತ ದಾಳಿ ಅಂತಿದ್ದಾರೆ MLC BK ಹರಿಪ್ರಸಾದ್. ದೆಹಲಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪಾಗಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಲಿ. ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿದೆ ಅಂತ ಗೊತ್ತಿದೆ, ಆದರೆ ಸಚಿವರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆ. ಇಡಿ ಸಾಂವಿಧಾನಿಕ ಸಂಸ್ಥೆಯಾಗಿ ಉಳಿದಿಲ್ಲ, ಇಡಿ ಒಂದು ಬಿಜೆಪಿಯ ಅಂಗವಾಗ್ಬಿಟ್ಟಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ BK ಹರಿಪ್ರಸಾದ್. ವಾಲ್ಮೀಕಿ ಹಗರಣದಲ್ಲಿ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೊಳ್ಳಿ, ಅದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ. ಈಗಾಗಲೇ ವಿಚಾರಣೆ ನಡೀತಾ ಇದೆಯಲ್ಲ, ಅದು ನಡೀಲಿ, ಏನೇನು ಬರುತ್ತೆ ಅದು ಬರಲಿ, ಅದನ್ನು ವೇಟ್ ಮಾಡಿ ಕಾಯ್ತಾ ಇರ್ತೀವಿ. ಸ್ವಲ್ಪ ಈಗ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂಥೇಳಿ ಆಗಿರ್ತಂಥ ಮಂತ್ರಿಯವರು ಹೇಳಿದ್ದಾರೆ. ಅದು ವಿಚಾರಣೆ ಮಾಡಲಿ, ಅದಕ್ಕೇನು ತೊಂದರೆ ಏನಿಲ್ಲ. ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು. ಮುಂದೆ ಏನಾಗುತ್ತೆ ನೋಡೋಣ. ಆದರೆ ಈ ಒಂದು ಪ್ರಕರಣವನ್ನು ಏನು ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾವ ಅನ್ನುವಂಥ ಇಲ್ಲ, ಪ್ರಶ್ನೆ ಅಲ್ಲ. ಅಲ್ಲಿ ತನಿಖೆ ಮಾಡಿರ್ತಕ್ಕಂಥ ಸಂಸ್ಥೆಗಳು ಅದನ್ನು ಮಾಡಬೇಕೇ ವಿನ ಅದು ಸರ್ಕಾರದ ಅಂಗ, ಅಲ್ಲಿರ್ತಕ್ಕಂಥವ್ರು ಮಾಡಬೇಕೇ ವಿನ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ಸಲಿ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರದ ಕೈವಾಡ ಅನ್ನುವಂಥದ್ದು. ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ. ಇಡಿ ಅದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ. ರಾಜಕೀಯ ಸೇಡು ತೀರಿಸ್ಕೊಳ್ಳೋಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈಗಲೂ ಉಪಯೋಗಿಸ್ಕೊಳ್ತಾರೆ. ಸರ್, ಈಗ ಬಿಜೆಪಿ ಹೇಳುತ್ತೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. ಈಗ ಅವರು ಹಗರಣ ಮಾಡದೇ ಇದ್ರೆ ಅವ್ರಿಗೆ ಯಾಕೆ ಭಯ? ಬಿಜೆಪಿ ಅವರು ಅದನ್ನ ಯಾಕೆ ಹೇಳ್ತಾರೆ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಳ್ಮುಟ್ಟು ನೋಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಏನಾಗಿದೆ ಕಾಂಗ್ರೆಸ್ ನಾಯಕರ ಮೇಲೆ, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತಿದ್ದಾರೆ ಸಚಿವ MB ಪಾಟೀಲ್. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಇದನ್ನ ಯಾರಾದರೂ ಆ ಹಣವನ್ನು ವಾಲ್ಮೀಕಿ ಹಣ ಹೊಡ್ಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂಥದ್ದೇನು ಅನಿವಾರ್ಯತೆ ಬಂದಿಲ್ಲ. ಇವತ್ತು ಆ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ನಿಗಮಗಳನ್ನ ಆ ಜನರ ಒಳಿತಿಗಾಗಿಯೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ತಮ್ಮ ಜೀವನೋದ್ದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಆ ಒಂದು ಪಾಪದ ಹಣವನ್ನು ಬಳಸುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕಿಲ್ಲ. ನೋಡಿ, ಇದನ್ನ ಯಾರಾದರೂ ಆ ಹಣವನ್ನು ವಾಲ್ಮೀಕಿ MB ಪಾಟೀಲ್ ಅಷ್ಟೇ ಅಲ್ಲ, ಸಚಿವ ಮಹದೇವಪ್ಪ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಸಂಸದರ ಮೇಲಾದಂತಹ ದಾಳಿ ಬಗ್ಗೆ ಏನು ಹೇಳಿದ್ದಾರೆ ಮಹದೇವಪ್ಪ, ಕೇಳೋಣ ಬನ್ನಿ. ತನಿಖಾ ಸಂಸ್ಥೆಗಳು ಅವ್ರಿಗಿರೋ ಮಾಹಿತಿಗಳು ಅಥವಾ ದೂರಿನ ಆಧಾರದ ಮೇಲೆ ಶಾಸನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ತನಿಖೆ ಮಾಡೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ. ಅದನ್ನು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಯಾವುದೇ ಒಂದು ತನಿಖೆ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಆಧಾರಿತವಾಗಿ ನಡೆದರೆ ಅದು ಇಡೀ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮೇಲೆ, ಸಂವಿಧಾನದ ಮೇಲೆ ಸವಾರಿ ಮಾಡ್ದಂಗೆ. ಅದು ರಾಜಕೀಯ ದುರುದ್ದೇಶಗಳಿಂದ ತನಿಖೆಗಳಾದರೆ ಅದನ್ನು ಖಂಡಿಸ. MDH ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH